Hello everyone, welcome back to my channel NCRT series. Let's start with today's Hindu news analysis. First article, very severe cyclone Yas to hit the North Odisha coast. ಸೊ ರೀಸೆಂಟಾಗಿ ನಾವು ನ್ಯೂಸಲ್ಲಿ ಸೈಕ್ಲೋನ್ ತೌತೆ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಈ ಸೈಕ್ಲೋನ್ ತೌತೆ ಏನಿದೆ ಇದು ಅರೇಬಿಯನ್ ಸಿಯಲ್ಲಿ ಆರಿಜಿನೇಟ್ ಆಗಿರುವಂಥದ್ದು. ಇದೊಂದು ಟ್ರಾಪಿಕಲ್ ಸೈಕ್ಲೋನ್. ಇದು ಗುಜರಾತ್ ಮತ್ತು ಕೇರಳ ಕೋಸ್ಟ್ಗೆ ಇದನ್ನು ತುಂಬ ಎಫೆಕ್ಟ್ ಆಗಿರುವಂಥದ್ದು. ಮತ್ತು ಈ ಸೈಕ್ಲೋನ್ಗೆ ಹೆಸರು ಕೊಟ್ಟಿದ್ದು ಮಯನ್ಮಾರ್ ಅವರು. ಅದರ ಅರ್ಥ ಬಂದು ಗೈಕೋ ಅಂದರೆ ಪಲ್ಲಿ ಅಂತ ಅರ್ಥ. ಈ ಸೈಕ್ಲೋನ್ ಯಾಸ್ ಏನಿದೆ ಇದಕ್ಕೆ ಹೆಸರು ಕೊಟ್ಟಿರುವಂಥದ್ದು ಒಮಾನ್. ಇದು ಆರಿಜಿನೇಟ್ ಆಗಿರೋದು ಬೇ ಆಫ್ ಬೆಂಗಾಲಲ್ಲಿ. ಸೊ ಯಾಸ್ ಅಂದರೆ ದಟ್ ಈಸ್ ಅ ಟ್ರೀ ವಿತ್ ಗುಡ್ ಫ್ರೇಗ್ರೆನ್ಸ್. ಸೊ ಅದನ್ನು ಯಾಸ್ ಅಂತ ಕರೀತಾರೆ ಒಮಾನಲ್ಲಿ. ಆ್ಯಂಡ್ ನಾವು ಈಗ ಸೈಕ್ಲೋನ್ ಫಾರ್ಮೇಷನ್ ಬಗ್ಗೆ ನೋಡೋಣ. ಅ ಸೈಕ್ಲೋನ್ ಇಸ್ ಅ ಲಾರ್ಜ್ ಸ್ಕೇಲ್ ಏರ್ ಮಾಸ್ ದಟ್ ರೊಟೇಟ್ಸ್ ಅರೌಂಡ್ ಸ್ಟ್ರಾಂಗ್ ಸೆಂಟರ್ಸ್ ಆಫ್ ಲೋ ಪ್ರೆಷರ್. ಸೊ ಸೈಕ್ಲೋನ್ ಹೇಗೆ ಫಾರ್ಮ್ ಆಗುತ್ತೆ? ಸೊ ನೀರು ಬಿಸಿಯಾಗಿದ್ದಾಗ ವಾಟರ್ ವೇಪರ್ಸ್ ಫಾರ್ಮ್ ಆಗುತ್ತೆ. ಆ ಹೀಟ್ ಏನಿದೆ ಅದು ಅಟ್ಮಾಸ್ಫಿಯರಿಗೆ ರಿಲೀಸ್ ಆಗುತ್ತೆ. ಈ ವಾಟರ್ ವೇಪರ್ಸ್ ವಾಟರಾಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಆ ಹೀಟ್ ಏನು ರಿಲೀಸ್ ಆಗಿರುತ್ತಲ್ಲ ಅಟ್ಮಾಸ್ಫಿಯರ್ಗೆ, ಅದು ಸುತ್ತ ಇರೋ ಗಾಳಿನ ಬಿಸಿ ಮಾಡಿ ಆ ಗಾಳಿನ ಮೇಲೆ ತೊಗೊಂಡೋಗಿರುತ್ತೆ. ಸೊ ಕೆಳಗಡೆ ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗಿರುತ್ತೆ. ಸೊ ಆ ವಾರ್ಮ್ ಏರ್ ಯಾವಾಗ ಮೇಲೆ ಹೋಗುತ್ತೆ, ಸುತ್ತ ಇರುವಂತಹ ಕೂಲರ್ ಏರ್ ಏನಿದೆ ಆ ಜಾಗಕ್ಕೆ ಬಂದು ಸೇರಿಕೊಳ್ಳುತ್ತೆ. ಸೊ ಈ ಪ್ರಾಸೆಸ್ ರಿಪೀಟ್ ಆಗುತ್ತೆ ಅಂಟಿಲ್ ಸೈಕ್ಲೋನ್ ಫಾರ್ಮ್ಸ್. ನೆಕ್ಸ್ಟ್ ಆರ್ಟಿಕಲ್, ಇಂಡಿಯಾ ಟು ಪುಷ್ ಫಾರ್ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆ್ಯಂಡ್ ಯುರೋಪಿಯನ್ ಯೂನಿಯನ್ ಅಪ್ರೂವಲ್ ಫಾರ್ ದ ಕೋವ್ಯಾಕ್ಸಿನ್. ಸೊ ಇವಾಗ ಏನು ಕೋವಿಶೀಲ್ಡ್ ತೊಗೊಂಡಿರೋರಿಗೆ ಟ್ರಾವೆಲಿಂಗಲ್ಲಿ ರೆಸ್ಟ್ರಿಕ್ಷನ್ಸ್ ಇದೆ, ಅದರಲ್ಲಿ ರಿಲ್ಯಾಕ್ಸೇಷನ್ ಸಿಗ್ತಿದೆ. ಸೊ ಅದೇ ಥರ ಕೋವ್ಯಾಕ್ಸಿನ್ ತೊಗೊಂಡಿರೋರಿಗೂ ಕೂಡ ಈ ರಿಲ್ಯಾಕ್ಸೇಷನ್ ಸಿಗಬೇಕು ಟ್ರಾವೆಲಿಂಗ್ ರೆಸ್ಟ್ರಿಕ್ಷನ್ಸಲ್ಲಿ ಅಂತ ಇಂಡಿಯಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮತ್ತು ಯುರೋಪಿಯನ್ ಮೆಡಿಸಿನ್ಸ್ ಏಜೆನ್ಸಿಯವ್ರನ್ನ ಕೇಳ್ಕೊತಿರೋವಂಥದ್ದು. ನೆಕ್ಸ್ಟ್ ಆರ್ಟಿಕಲ್, ಒಲಿಂಪಿಯನ್ ಸುಶೀಲ್ ಕುಮಾರ್ ಅರೆಸ್ಟೆಡ್ ಇನ್ ಮರ್ಡರ್ ಕೇಸ್. ಸೊ ಸುಶೀಲ್ ಕುಮಾರ್ ಇವರು ರೆಸ್ಲರ್, 2 times ಒಲಿಂಪಿಕ್ ಮೆಡಲಿಸ್ಟ್ ಕೂಡ ಆಗಿದ್ದಾರೆ. ಇವರು ಅರೆಸ್ಟ್ ಆಗಿರುವಂಥದ್ದು ಮರ್ಡರ್ ಕೇಸಲ್ಲಿ. ಯಾರಂದರೆ ಈಸ್ ಅ 23-year-old ರೆಸ್ಲರ್. ಅವರು ಕೂಡ ಸಾಗರ್ ಧಂಕರ್ ಅಂತ, ಈಸ್ ಆಲ್ಸೋ ವೆಸ್ಟರ್. ಸೊ ಅವ್ರ ಮರ್ಡರ್ ಕೇಸಲ್ಲಿ ಇವರು ಅರೆಸ್ಟ್ ಆಗಿರುವಂಥದ್ದು. ನೆಕ್ಸ್ಟ್ ಆರ್ಟಿಕಲ್, INS ಜಲಾಶ್ವ ಬ್ರಿಂಗ್ಸ್ ಆಕ್ಸಿಜನ್ ಟು ವಿಜಾಗ್. ಸೊ INS ಜಲಾಶ್ವ ಏನಿದೆ ಅದು ವಿಶಾಖಪಟ್ಟಣಂಗೆ 300 ಮೆಟ್ರಿಕ್ ಟನ್ಸ್ ಆಫ್ ಆಕ್ಸಿಜನ್ ಮತ್ತು 3600 ಆಕ್ಸಿಜನ್ ಸಿಲಿಂಡರ್ಸ್ನ ಸಿಂಗಾಪುರ್ ಮತ್ತು ಬ್ರೂನೈಯಿಂದ ತೊಗೊಂಬಂದಿರುವಂಥದ್ದು ಅಂಡರ್ ದ ಪ್ರಾಜೆಕ್ಟ್ ಸಮುದ್ರ ಸೇತು 2. ಸೊ ಸಮುದ್ರ ಸೇತು 2 ಪ್ರಾಜೆಕ್ಟ್ ಏನಂದರೆ ಈ ಶಿಪ್ಗಳೇನಿದೆ ಈ ಶಿಪ್ಗಳನ್ನ ಡೆವಲಪ್ ಮಾಡಿರೋದು ಕೋವಿಡ್ ರಿಲೀಫ್ ಆಪರೇಷನ್ಗೋಸ್ಕರ ಅಂತ. ಆ ಆಪರೇಷನ್ ಹೆಸರೇ ಬಂದು ಸಮುದ್ರ ಸೇತು 2 ಅಂತ. ಈ ಆಪರೇಷನಿಂದ ಏನು ಯೂಸ್ ಅಂದರೆ ಫ್ರೆಂಡ್ಲಿ ಕಂಟ್ರೀಸಿಂದ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಮತ್ತು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಏನಿದೆ ಅದನ್ನು ಶಿಪ್ಮೆಂಟ್ ಮಾಡ್ಕೋಬೋದು. ನೆಕ್ಸ್ಟ್ ಆರ್ಟಿಕಲ್, ವಾಲ್ಕೆನೋ ಎರಪ್ಷನ್ ಇನ್ ಕಾಂಗೋ ಆರ್ಮಿ ಲೆನ್ಸ್ ಹ್ಯಾಂಡ್. ಸೊ ಆ್ಯಕ್ಟಿವ್ ವಾಲ್ಕೆನೋ ಅದ್ರ ಹೆಸರು ಬಂದು ಮೌಂಟ್ ನ್ಯಾರ್ಗಾನ್ ಅಂತ. ಅದು ಸೆಕೆಂಡ್ ಟೈಮ್ ಎರಪ್ಟ್ ಆಗಿರೋವಂಥದ್ದು. ಸೊ ಇವಾಗ ನಾವು ವಾಲ್ಕೆನೋ ಬಗ್ಗೆ ನೋಡೋಣ. ಸೊ ವಾಲ್ಕೆನೋ ಈಸ್ ಆನ್ ಓಪನಿಂಗ್ ಇನ್ ದ ಅರ್ತ್ ಕ್ರಾಸ್ಟ್ ಥ್ರೂ ವಿಚ್ gases, molten rocks, materials, ash, steam, etc. are emitted outward in the course of an eruption. So such vents or openings occur in those parts of the world crust where the rock strata are relatively weak. And volcano bandu, that is an endogenic process, and depending upon the explosive nature of the volcano, different landforms can be formed. Iga volcano the explosive nature ಕಮ್ಮಿ ಇದ್ದರೆ ತುಂಬ ಎಕ್ಸ್ಪ್ಲೋಸಿವ್ ಇಲ್ಲ ವಾಲ್ಕೆನೋ ಅಂದರೆ ಅದೊಂದು ಪ್ಲಾಟ್ಯೂನ ಫಾರ್ಮ್ ಮಾಡುತ್ತೆ. ವಾಲ್ಕೆನೋ ತುಂಬ ಎಕ್ಸ್ಪ್ಲೋಸಿವ್ ಇದೆ ಅಂದರೆ ಅದೊಂದು ಮೌಂಟೇನ್ನ ಫಾರ್ಮ್ ಮಾಡುತ್ತೆ. ಮ್ಯಾಗ್ಮಾ ಅಂದ್ರೇನು? ಮ್ಯಾಗ್ಮಾ ಇಸ್ ದ ಟರ್ಮ್ ಯೂಸ್ ಟು ಡಿನೋಟ್ ದ ಮಾಲ್ಟನ್ ರಾಕ್ಸ್ ಆ್ಯಂಡ್ ರಿಲೇಟೆಡ್ ಮಟೀರಿಯಲ್ಸ್ ಇನ್ಸೈಡ್ ದ ಅರ್ತ್. A weaker zone of the mantle is called as asthenosphere, and that is usually the source of the magma. Next we shall see about lava. Once this magma comes out to the earth's surface through the vent of the volcano, it is called as lava, and lava is nothing but the magma in earth's surface. Next, volcanism. So the process by which solid, liquid and gaseous materials escape from the earth's interior to the surface of the earth is called as volcanism. And types of volcanoes: fissure volcano, shield volcano, composite volcano and caldera volcano. Next article, 2 who strayed in from Pakistan sent back BSF. ಸೊ ಇಬ್ಬರು ಪಾಕಿಸ್ತಾನಿ ನ್ಯಾಷನಲ್ಸ್ ಪಂಜಾಬಲ್ಲಿರುವಂತಹ ಇಂಟರ್ನ್ಯಾಷನಲ್ ಬಾರ್ಡರ್ನ ಕ್ರಾಸ್ ಮಾಡಿದ್ದಾರೆ. ಅವ್ರನ್ನ May 22 ವಾಪಸ್ ಪಾಕಿಸ್ತಾನ್ ಆರ್ಮೀಸ್ಗೆ ಒಪ್ಪಿಸಿರುವಂಥದ್ದು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸಲ್ಲಿ. ಸಿಂಗಲ್ ಡೋಸ್ ಓನ್ಲಿ 33% ಎಫೆಕ್ಟಿವ್ ಅಗೇನ್ಸ್ಟ್ B.1.617.2 UK. ಸೊ ಈ B.1.617 ವೇರಿಯಂಟ್ ಏನಿದೆ ಇದು ಇಂಡಿಯಾದಲ್ಲಿ ಫಸ್ಟ್ ಕಂಡು ಬಂದಂತಹ ವೇರಿಯಂಟ್ ಇದು. ಸೊ UK ವ್ಯಾಕ್ಸಿನ್ ಏನಿದೆ ಆಸ್ಟ್ರೋಝೆನ್ಕಾ ಅಂತ,
ಈ ವ್ಯಾಕ್ಸಿನು ಅಗೇನ್ಸ್ಟ್ ದಿಸ್ ವೇರಿಯಂಟ್ ಅಗೇನ್ಸ್ಟ್ ಕೋವಿಡ್ ಫಸ್ಟ್ ಡೋಸ್ ತೊಗೊಂಡ್ರೆ ಬರೀ 33% ಎಫೆಕ್ಟಿವ್ ಆಗಿರುತ್ತೆ ಅಷ್ಟೇ. ಸೆಕೆಂಡ್ ಡೋಸು ಹಾಕ್ಸ್ಕೊಂಡ್ರೆ ಟೋಟಲ್ 59% ಇದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಗೇನ್ಸ್ಟ್ ಕೋವಿಡ್-19. ಇದನ್ನು ಹೇಳಿರುವಂಥವ್ರು ಪಬ್ಲಿಕ್ ಹೆಲ್ತ್ ಇಂಗ್ಲೆಂಡ್ ಮತ್ತು ಮಲ್ಟಿಪಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ದ UK. ನೆಕ್ಸ್ಟ್, ಆಂಗ್ಸೈಟಿ, ಡಿಪ್ರೆಷನ್ ಟಾಪ್ ಕನ್ಸರ್ನ್ಸ್. ಸೊ ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರಿ ಮೆಂಟಲ್ ಹೆಲ್ತ್ ಹೆಲ್ಪ್ಲೈನ್ ಏನಿದೆ ಅವ್ರಿಗೆ ರಿಪೋರ್ಟ್ ಆಗುವಂಥ ಪ್ರಾಬ್ಲಮ್ಸಲ್ಲಿ ತುಂಬ ಕಾಮನ್ ಪ್ರಾಬ್ಲಮ್ಸ್ ಯಾವುದು ಅಂದರೆ ಆಂಗ್ಸೈಟಿ, ಡಿಪ್ರೆಷನ್ ಆ್ಯಂಡ್ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್. ಸೊ ಇದು ಆಂಗ್ಸೈಟಿ, ಡಿಪ್ರೆಷನ್ ಮತ್ತು ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಏನಿದೆ ಇದು ಮೋಸ್ಟ್ ಕಾಮನ್ ಪ್ರಾಬ್ಲಮ್ಸ್ ರಿಪೋರ್ಟ್ ಆಗಿರುವಂಥದ್ದು ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರೀಸ್ ಮೆಂಟಲ್ ಹೆಲ್ತ್ ಹೆಲ್ಪ್ಲೈನಲ್ಲಿ. ನೆಕ್ಸ್ಟ್ ಆರ್ಟಿಕಲ್, another challenge, the rise in mucormycosis cases underlines the need of diabetes to get vaccination. ಸೊ ಮ್ಯೂಕರ್ಮೈಕೋಸಿಸ್ ಅಂದರೆ ಇದೊಂದು ಫಂಗಲ್ ಇನ್ಫೆಕ್ಷನ್. ಕೋವಿಡ್-19 ಪೇಷಂಟ್ಸಲ್ಲಿ ನಾವು ಇದನ್ನು ನೋಡ್ಬೋದು. ಸೊ ಶುಗರ್ ಇರೋವಂಥ ಪರ್ಸನ್ಗೆ ಏನಾದರೂ ಇನ್ಫೆಕ್ಷನ್ ಆದರೆ ಸೊ ಅವ್ರ ಸಿಚುಯೇಷನ್ ತುಂಬ ಕಷ್ಟ ಇರುತ್ತೆ. ಆ್ಯಂಡ್ ಡಯಾಬಿಟಿಸ್ ಲೆವೆಲ್ನ ಕಂಟ್ರೋಲ್ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಫಾರ್ ಶುಗರ್ ಇರೋವಂಥ ಪರ್ಸನ್ಸ್. ಡಯಾಬಿಟಿಸ್ ಲೆವೆಲ್ ಕೂಡ ಜಾಸ್ತಿ ಇದ್ದು ಇನ್ಫೆಕ್ಷನ್ ಕೂಡ ಜಾಸ್ತಿ ಇದ್ದರೆ ಡೆಫಿನೆಟ್ಲಿ ಡೆತ್ ರೇಟ್ ಜಾಸ್ತಿ ಆಗೇ ಆಗುತ್ತೆ. ಆ್ಯಂಡ್ ಈ ಮ್ಯೂಕೋಮೈಕೋಸಿಸಲ್ಲಿ ತುಂಬ ಟೈಪ್ಸ್ ಇದೆ. ಇದರಲ್ಲಿ ಕಾಮನ್ ಟೈಪ್ ಬಂದು ರೈನೋ ಆರ್ಬಿಟಲ್ ಸೆರೆಬ್ರಲ್ ಅಂತ. ಇದು ಕಾಮನ್ ಕೋಲ್ಡಿಂದ ಶುರುವಾಗುತ್ತೆ, ಕಣ್ಣಿಗೆ ಸ್ಪ್ರೆಡ್ ಆಗುತ್ತೆ, ಕಣ್ಣು ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಆ ಕಣ್ಣು ಊದ್ಕೊಳ್ಳುತ್ತಲ್ಲ ಆ ಪ್ರೋಸೆಸ್ನ ಪ್ರಾಪ್ಟಾಸಿಸ್ ಅಂತ ಕರೀತಾರೆ. ಕಣ್ಣಿಂದ ಬ್ರೈನ್ಗೂ ಕೂಡ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಸೊಲ್ಯೂಷನ್ ಬಂದು ಆಂಫೋಟೆರಿಸಿನ್ ಬಿ ಅಂತ. ಈ ಆಂಫೋಟೆರಿಸಿನ್ ಬಿ ಬಂದು ಇದೊಂದು ಡ್ರಗ್. ಇದು ಏನಿದೆ ಮ್ಯೂಕೋಮೈಕೋಸಿಸ್ನ ಟ್ರೀಟ್ ಮಾಡೋಕ್ಕೆ ಯೂಸ್ ಮಾಡುವಂಥ ಒಂದು ಡ್ರಗ್ ಇದು. ನೆಕ್ಸ್ಟ್ ಆ ಸೊಲ್ಯೂಷನ್ ಬಂದು ರಿಮೂವಿಂಗ್ ಯುವರ್ ಹೈ, ಕಣ್ಣ ತೆಗೆಯುವಂಥದ್ದು. ಸೊ ಆದ್ದರಿಂದ ಕೋವಿಡ್-19 ಗೈಡ್ಲೈನ್ಸ್ನ ಪ್ರಾಪರಾಗಿ ಫಾಲೋ ಮಾಡೋದು ಬಿಕಮ್ಸ್ ಅ ವೈಟಲ್ ರೋಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, share and subscribe my channel NCERT series and do press the bell icon to get the notification as soon as I upload any of the videos. Thank you so much.